ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಕೋಲಾಹಲದ ನಡುವೆ ರಾಜಕೀಯವಾಗಿ ಭಾರಿ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಡಿಸಿಎಂ ದೆಹಲಿ ಪರೇಡ್ ಅನ್ನ ಮಾಡಿದ್ರೆ ಗೃಹ ಸಚಿವರು ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಇನ್ನು ಗೃಹ ಸಚಿವರ ಈ ಚಂಡಿಕಾ ಹೋಮ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಕುರಿತ ವರದಿ ಇಲ್ಲಿದೆ. ಸೆಪ್ಟೆಂಬರ್ ತಿಂಗಳ ನಂತರ ರಾಜ್ಯಕ್ಕೆ ಹೊಸ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಡೆಲ್ಲಿ ರನ್. ಇತ್ತ ಗೃಹ ಸಚಿವ ಜಿ ಪರಮೇಶ್ವರ್ ಟೆಂಪಲ್ ರನ್. ಶ್ರೇಯೋಭಿವೃದ್ಧಿ ಕಂಟಕ ನಿವಾರಣೆಗೆ ದೇವರ ಮೊರೆ. ರಾಜ್ಯ ಗೃಹ ಸಚಿವ ಕಾಂಗ್ರೆಸ್ನ ಪ್ರಭಾವಿ ದಲಿತ ನಾಯಕ ಜಿ ಪರಮೇಶ್ವರ್ ಕರಾವಳಿ ಪ್ರವಾಸದಲ್ಲಿದ್ದಾರೆ. ದೇವಾಲಯಗಳ ನಾಡು ಉಡುಪಿ ಜಿಲ್ಲೆಗೆ ಬಂದಿದ್ದಾರೆ. ಪತ್ನಿ ಕನ್ನಿಕಾ ಪರಮೇಶ್ವರಿ ಸಮೇತ ಕಾರ್ಕಳ ತಾಲೂಕಿನ ಬೆಳಮಣ್ಣು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಬಂದು ವಿಶೇಷ ಪೂಜೆ, ದೇವರ ದರ್ಶನ ಮಾಡಿದ್ದಾರೆ. ಪ್ರಾಂಗಣದಲ್ಲಿ ಶಾಸ್ತ್ರೋಕ್ತವಾಗಿ ಚಂಡಿಕಾ ಹೋಮವನ್ನ ನೆರವೇರಿಸಿದ್ದಾರೆ. ಹೋಮದ ಪಾರಾಯಣದಿಂದ ಪೂರ್ಣಾಹುತಿಯವರೆಗೆ ದೇಗುಲದಲ್ಲಿದ್ದರು. ಆ ಶಾಂತಿ ಸಭೆಯನ್ನ ಏರ್ಪಾಟು ಮಾಡಿದ್ದೇವೆ. ಅದಕ್ಕಾಗಿ ನಾನು ಮಂಗಳೂರಿಗೆ ಬರಬೇಕಾಯ್ತು. ಬರುವಾಗ ನಮ್ಮ ಶ್ರೀಮತಿಯವರು ನಾನು ಬರ್ತೀನಿ ಅಂದರು. ಹಾಗಾಗಿ ಬಂದೆ. ಅವ್ರ ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ. ಇಲ್ಲಿ ಪೂಜೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದೇವೆ. ನಾಡಿಗೂ ಶ್ರೇಯೋಭಿವೃದ್ಧಿ, ನನಗೂ ಶ್ರೇಯೋಭಿವೃದ್ಧಿ. ಮಾರ್ಮಿಕ ಮಾತಿನಲ್ಲಿ ರಾಜಕೀಯ ದಾಳ ಉರುಳಿಸಿದ್ರ ಪರಂ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ದೆಹಲಿಗೆ ದೌಡಾಯಿಸಿದ್ದಾರೆ. ಚಂಡಿಕಾ ಹೋಮದಲ್ಲಿ ಭಾಗಿಯಾದ ನಂತರ ಕೆಲ ಮಹತ್ವದ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಹೋಮ್ ಮಿನಿಸ್ಟರ್, ನಾವು ಯಾವುದೇ ಬದಲಾವಣೆಗಳನ್ನು ಬಯಸುವುದಿಲ್ಲ. ಈ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿ ಎಂದು ಹೇಳಿದ್ರು. ಪದೇ ಪದೇ ಈ ಬಗ್ಗೆ ಚರ್ಚೆ ಅನಗತ್ಯ ಎಂದರು. ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನು ಇವತ್ತು ನಾವು ಯಾರು ಬಯಸೋದಿಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಭೋಗನಂದೀಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ವಿಶೇಷ ಸಂಪುಟ ಸಭೆ ಮಾಡುವಾಗ ಅವರು ಹೇಳಿದರು, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತ ಹೇಳಿ ನನಗೆ ಅನಿಸುತ್ತೆ. ಇನ್ನು 2013ರಲ್ಲಿ ಕ್ಷೇತ್ರಕ್ಕೆ ಬಂದಿದ್ದ ಜಿ ಪರಮೇಶ್ವರ್ ಕುಟುಂಬ ಸಮೇತ 12 ವರ್ಷದ ನಂತರ ಮತ್ತೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೆಳಮಣ್ ಕ್ಷೇತ್ರದಲ್ಲಿ ನಡೆಯುವ ಚಂಡಿಕಾ ಹೋಮಕ್ಕೆ ಪೂಜೆ ಪ್ರಾರ್ಥನೆಗೆ ವಿಶೇಷ ಶಕ್ತಿ ಇದೆ. ಏನಿಲ್ಲ, ಇದಕ್ಕಿಂತ ಹಿಂದೆ ಸಾಹೇಬರು ಒಂದ್ಸಲ ಬಂದಿದ್ರು, ಇಲ್ಲಿ ಕೈ ಮುಗಿದ್ರು. ಇತಿಹಾಸ ಪ್ರಸಿದ್ಧ ಇದು ದೇವಸ್ಥಾನ. ಬೆಳಮಣ್ ದುರ್ಗಾ ಪರಮೇಶ್ವರಿ ಅತಿ ಪ್ರಾಚೀನ, 2800 ವರ್ಷದಿಂದ 3000 ವರ್ಷ ಹಿಂದಿನ ದೇವಸ್ಥಾನ. ಹಿಂದೆ ಒಂದ್ಸಲ ಬಂದಿದ್ರು, ಸಂಕಲ್ಪ ಮಾಡಿದ್ರು, ಸನ್ನಿಧಾನದಲ್ಲಿ ಬಂದು ಒಂದು ಪೂಜೆ ಮಾಡಿಸ್ತೇನೆ ಅಂತ. ಹಾಗೆ ಕಾಲ ಕೂಡಿ ಬಂತ ಅವರೇ ಬಂದು ದೇವರ ಸನ್ನಿಧಾನದಲ್ಲಿ ಒಂದು ಪೂಜೆಯನ್ನು ಕೊಟ್ಟಿದ್ದಾರೆ. ಆ ಚಂಡಿಕಾ ಹೋಮ ಮಾಡಿದ್ದೇವೆ ಲೋಕ ಕಲ್ಯಾಣಾರ್ಥವಾಗಿ, ಎಲ್ಲರಿಗೂ ಒಂದು ಕ್ಷೇಮ ಆಗಲಿ, ಶ್ರೇಯಸ್ಸಾಗಲಿ ಅಂತ. ಒಟ್ಟಾರೆ ರಾಜ್ಯಕ್ಕೆ ದಲಿತ ಸಿಎಂ ಎಂಬ ಚರ್ಚೆ ಬಹಳ ಹಳೆಯದು. ಈ ಪಟ್ಟಿಯಲ್ಲಿ ಜಿ ಪರಮೇಶ್ವರ್ ಹೆಸರು ಕೂಡ ಇದೆ. ಈ ಬೆನ್ನಲ್ಲೇ ದೇವರ ಮೊರೆ ಹೋಗಿರುವ ಪರಮೇಶ್ವರ್ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದ್ದಾರೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.